ನಾವು ಸರ್ವ ಜನಾಂಗದ ದ್ವೇಷ ಉಂಟು ಮಾಡ್ತಕ್ಕಂಥ ಸಮಾಜ ಮಾಡಕ್ಕಾಗುತ್ತ? ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಬೇಕು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು, ದ್ವೇಷ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಜಾತಿಗಳ ನಡುವೆ, ಧರ್ಮಗಳ ನಡುವೆ ಜಾತಿ ಹುಟ್ಟಾಗ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಜನರ ಭಾವನೆಗಳನ್ನ ಕೆರಳಿಸಿ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಓಟ್ ತಕೊಂಡು ದೇಶ ಆಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನರೇಂದ್ರ ಮೋದಿ ಅವರು 10 ವರ್ಷ ಆಗಿದೆ ಪ್ರಧಾನಮಂತ್ರಿಯಾಗಿ. 10 ವರ್ಷಗಳಲ್ಲಿ ಬಡವರ ಕಷ್ಟ ಇರ್ಬೋದು, ಮಹಿಳೆಯರ ಕಷ್ಟ ಇರ್ಬೋದು, ಅಥವಾ ರೈತರ ಕಷ್ಟ ಇರ್ಬೋದು, ಕಾರ್ಮಿಕರ ಕಷ್ಟ ಇರ್ಬೋದು, ದಲಿತರ ಕಷ್ಟ ಇರ್ಬೋದು, ಹಿಂದುಳಿದವ್ರ ಕಷ್ಟ ಇರ್ಬೋದು, ಅಲ್ಪಸಂಖ್ಯಾತರ ಕಷ್ಟ ಇರ್ಬೋದು, ಆ ಕಷ್ಟಗಳ ಬಗ್ಗೆ ಯಾವತ್ತಾರು ಮಾತಾಡ್ತಾರ? ಈ ದೇಶದಲ್ಲಿ ಯಾಕೆ ಬಡತನ ಇದೆ, ಈ ದೇಶದಲ್ಲಿ ಯಾಕೆ ಬಟ್ಟೆ ಇಲ್ಲ, ಈ ದೇಶದಲ್ಲಿ ಹೊಟ್ಟೆಗೆ ಯಾಕೆ ಊಟ ಇಲ್ಲ, ಇದ್ರ ಬಗ್ಗೆ ಮಾತಾಡಲ್ಲ. ಅವರು ಇದನ್ನೆಲ್ಲ ಮಾತಾಡದೇನೆ ಭಾವನಾತ್ಮಕ ವಿಚಾರಗಳನ್ನ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡೋದು, ದೇವಸ್ಥಾನಗಳ ಬಗ್ಗೆ ಮಾತಾಡೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರದ ಬಗ್ಗೆ ಮಾತಾಡೋದು, ಪುಲ್ವಾಮಾ ಬಗ್ಗೆ ಮಾತಾಡೋದು, 370 ಆರ್ಟಿಕಲ್ 370 ಬಗ್ಗೆ ಮಾತಾಡೋದು. ನಾನು ಮಾತಾಡ್ಬೇಡಿ, ಅವ್ರನ್ನೆಲ್ಲ ಮಾತಾಡ್ಬೇಡಿ ಅಂತ ಹೇಳಲ್ಲ. ಆದರೆ ಬಡತನ, ನಿರುದ್ಯೋಗ, ಬೆಲೆ ಏರಿಕೆ, ರೈತರ ಕಷ್ಟಗಳು, ಇವುಗಳ ಬಗ್ಗೆನೂ ಮಾತಾಡ್ಬೇಕಲ್ಲ. ನಮ್ಗೆಲ್ಲ ಅಧಿಕಾರ ಕೊಟ್ಟಿದ್ದೀರಿ ನೀವು ಕರ್ನಾಟಕದಲ್ಲಿ. 2013ರಲ್ಲಿ ಕೊಟ್ಟಿದ್ರಿ. 5 ವರ್ಷ ನಾನು ಮುಖ್ಯಮಂತ್ರಿ ಆಗಿದ್ದೆ. ಈಗ ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ. ನಾವು ಜನರಿಗೆ ಏನು ಹೇಳಿದ್ದು ಅದನ್ನು ಜಾರಿ ಮಾಡಬೇಕಲ್ಲ. ಈಗ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬರ್ತೀವಿ. ಬಂದ್ಮೇಲೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕಲ್ಲ. ನಾವು ಏನು ಹೇಳಿದ್ದು ಅದನ್ನ ಜಾರಿ ಮಾಡಬೇಕಲ್ಲ. ಕೊಟ್ಟ ಮಾತಿನಂತೆ ನಡ್ಕೋಬೇಕಲ್ಲ. ಅದು ಭಾರತೀಯ ಜನತಾ ಪಕ್ಷದವ್ರು ಯಾವತ್ತೂ ಕೂಡ ಮಾಡಿಲ್ಲ.